ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದಲ್ಲಿ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತ ಒಂದು ತಿಂಗಳ ಕಾಲ ಜರುಗುವ ಜಾತ್ರೆಯ ಸಡಗರ ಸಂಭ್ರಮದಿಂದ ಜರುಗಿದೆ. 21 ದಿನ ಪಲ್ಲಕ್ಕಿ ಮೆರವಣಿಗೆ, 9 ದಿನ ಉಚ್ಚಾಯಿ ವತಿಯಿಂದ ವೀರಗಾಸೆ, ನೃತ್ಯ, ಡೊಳ್ಳು ಕುಣಿತದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನೃತ್ಯದಿಂದ ಸಂಭ್ರಮಿಸುತ್ತಾ ಆಟ ಆಡುತ್ತಾ ಆಕರ್ಷದಿಂದ ತಡರಾತ್ರಿ 12 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸಿ ಉಚ್ಚಾಯಿ ಮೆರವಣಿಗೆಯನ್ನು SSLC ಬ್ಯಾಚ್ ಯುವಕರಿಗೆ ಗ್ರಾಮಸ್ಥರು ಹಾಗೂ ಗಣ್ಯರು ಪ್ರಶಂಸೆಯನ್ನು ಮಾಡಿದ್ದಾರೆ. ಯುಗಾದಿ ಅಮಾವಾಸ್ಯೆ ದಿನದಿಂದ ವೀರಭದ್ರೇಶ್ವರ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭವಾಗಿ 21 ದಿನಗಳ ಕಾಲ ಗ್ರಾಮದ ತುಂಬೆಲ್ಲ ಮೆರವಣಿಗೆ ಜರುಗುತ್ತಾ ಹಾಗೆ 9 ದಿನಗಳ ಕಾಲ ಉಚ್ಚಾಯಿ ಮೆರವಣಿಗೆ ಪ್ರಾರಂಭವಾಗಿ 6ನೇ ದಿನಕ್ಕೆ ಇಂದು ಕಾಲಿಟ್ಟಿದೆ. ಏಪ್ರಿಲ್ 25ಕ್ಕೆ ಅಗ್ನಿಕುಂಡಕ್ಕೆ ಪೂಜೆ ಜರುಗಿತು. 26ರಂದು ಸುಲೆಪೇಟ್ ವೀರಭದ್ರೇಶ್ವರ ದೇವರ ಜಾತ್ರೆಯು ಬೆಳಗ್ಗೆ 7 ಗಂಟೆಗೆ ಪ್ರಭಾವಳಿ ಉತ್ಸವ ಅದ್ದೂರಿಯಾಗಿ ಜರುಗುತ್ತಿದ್ದು ಸಾಯಂಕಾಲ ತೇರು ಮೈದಾನ 6 ಗಂಟೆಗೆ ರಥೋತ್ಸವ ಜರುಗಲಿದೆ ಎಂದು ಸಮಾಜ ಯುವ ಮುಖಂಡ ಮಲ್ಲಿಕಾರ್ಜುನ್ ದೇಸಾಯಿ ತಿಳಿಸಿದರು. ಒಟ್ಟಿನಲ್ಲಿ ಸುಲೆಪೇಟ್ ವೀರಭದ್ರೇಶ್ವರ ಗ್ರಾಮದ ಜಾತ್ರೆ ವೈಭವದಿಂದ ಕೂಡಿರುತ್ತದೆ. ಈ ವೇಳೆಯಲ್ಲಿ ಮುರುಗಪ್ಪ ಕುಕ್ಕಡಿ, ಶರಣು ಪಡಶೆಟ್ಟಿ, ರಮೇಶ್ ದೇಸಾಯಿ, ಸಿದ್ದು ಕಜ್ಜಿಸ್ವಾಮಿ, ನಾಗೇಶ್ ಚಂಗ್ಲೇರಿ, ಚೇತನ್ ಸೇರಿದಂತೆ ಇತರರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. Wait. ಸ್ನೇಹಿತರು ಒಂದು ಕಡೆ ಸೇರೋದು ಅದ್ಭುತ. ಯಾಕಂದರೆ ಅಪರೂಪಕ್ಕೆ ಸ್ನೇಹಿತರು ಸೇರುವಂಥದ್ದು ಇವತ್ತು ಒಂದು ಬ್ಯಾಚನ್ನು ನೋಡಿ ಎಲ್ಲೋ ಒಂದು ಕಡೆ ಖುಷಿ ಆಯಿತು ನಮಗೆ. ಇನ್ನೊಂದು ನಾವು 10-15 ವರ್ಷಗಳಿಂದ ಈ ಕಾಯಕವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಪ್ರೀತಿ, ವಿಶ್ವಾಸ, ಈ ರೀತಿ ಜನ, ಇದೇ ನಾವು ಮೊದಲು ನೋಡ್ತಾ ಇರೋಂಥದ್ದು. ನಾವು ಈ ಗ್ರಾಮದವರು ಪ್ರೀತಿಯಿಂದ ಆಧಾರದ ಸ್ವಾಗತ ಮಾಡಿಕೊಂಡಿದ್ದಾಗಿರ್ಬೋದು, ನಮಗೆ ಆತಿಥ್ಯ ಮಾಡಿದ್ದಾಗಿರ್ಬೋದು, ನಮಗೆ ಪ್ರೋತ್ಸಾಹ ಮತ್ತು ಆ ಕಲೆಯನ್ನು ಕೊನೆಯವರೆಗೂ ಇದ್ದು ಗೌರವಯುಕ್ತವಾಗಿ ನಮ್ಮನ್ನು ನಡೆಸ್ಕೊಂಡಿದ್ದು ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಈ ಒಂದು ಕ್ಷಣವನ್ನು, ಈ ಒಂದು ಸುದಿನವನ್ನು ನಾವು ಮರೆಯೋದಿಲ್ಲ. ಮತ್ತೆ ಈ ಗ್ರಾಮಕ್ಕೆ ಬರಲಿಕ್ಕೆ ತಾವು ಅವಕಾಶ ಕೊಟ್ಟರೆ ಅದರಲ್ಲೂ ವೀರಭದ್ರೇಶ್ವರ ಸ್ವಾಮಿ ಸಮಿತಿಯವರು ಸಹ ಮತ್ತು ಭಕ್ತಾದಿಗಳೆಲ್ಲರೂ ಸಹ ಈ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ನೆರವೇರಿಸಿದ್ವಿ. ವೀರಭದ್ರ ಮಹಾಸ್ವಾಮಿಯ ಅನುಗ್ರಹ ಮತ್ತು ಶಿವನ ಅನುಗ್ರಹ ಹಾಗೆ ಭದ್ರಕಾಳಿಯ ಅನುಗ್ರಹ, ನಿಮ್ಮ ಸ್ನೇಹ ಹೀಗೆ ಸದಾಕಾಲ ಇರಲಿ. ಮುಂದೆ ಬರುವಂತಹ ಪೀಳಿಗೆ ಇದೇ ರೀತಿ ಸ್ನೇಹವನ್ನು ಉಳಿಸ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಹೇಳ್ತೀವಿ.